ಸ್ನೇಹಿತರೆ, ಚರಿತ್ರೆ ಮತ್ತೊಂದು ವಿಡಿಯೋಗೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಶಿವನ ದೇಗುಲಕ್ಕಾಗಿ ಎರಡು ದೇಶಗಳ ನಡುವೆ ಯುದ್ಧ ಶುರುವಾಗಿ ಬಿಟ್ಟಿದೆ. ಹಿಂದೂಗಳ ಪವಿತ್ರ ದೇವರ ಪುರಾತನ ಮಂದಿರಕ್ಕಾಗಿ ಈ ಎರಡು ದೇಶಗಳು ಭೀಕರವಾಗಿ ಕಾದಾಟ ಮಾಡ್ತಾ ಇದ್ದಾವೆ. ಒಂದು ದೇಶ ಮಿಸೈಲ್ಗಳನ್ನು ಸಿಡಿಸಿದ್ರೆ ಮತ್ತೊಂದು ದೇಶ ಅಮೆರಿಕ ನಿರ್ಮಿತ F-16 ಯುದ್ಧ ವಿಮಾನವನ್ನೇ ದಾಳಿ ಮಾಡೋದಕ್ಕೆ ಬಳಸಿಕೊಂಡಿದೆ. ಈ ಭೀಕರ ಯುದ್ಧದಲ್ಲಿ 10ಕ್ಕೂ ಹೆಚ್ಚು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಇಷ್ಟೆಲ್ಲ ಆಗುವಾಗ ನಿಮ್ಮ ಮನಸ್ಸಿನಲ್ಲಿ ಹಲವು ಪ್ರಶ್ನೆಗಳು ಎದ್ದಿರಬಹುದು. ಶಿವನ ದೇಗುಲಕ್ಕಾಗಿ ಯುದ್ಧ ಅಂದರೆ ಒಂದು ದೇಶ ಭಾರತವೇ ಆಗಿರುತ್ತೆ. ಯಾಕಂದರೆ ಭಾರತ ಜಗತ್ತಿನಲ್ಲಿರುವ ಏಕೈಕ ಹಿಂದೂ ಬಹುಸಂಖ್ಯಾತ ದೇಶ. ಹೀಗಾಗಿ ಭಾರತ ಹಾಗೂ ಯಾವುದಾದ್ರೂ ನೆರೆಯ ದೇಶಗಳ ನಡುವೆ ಶಿವನ ದೇಗುಲಕ್ಕಾಗಿ ಯುದ್ಧ ನಡೀತಾ ಇರಬಹುದು ಅಂತ ನೀವು ಕೂಡ ಅಂದುಕೊಂಡಿರಬಹುದು. ಆದರೆ ನಿಮ್ಮ ಊಹೆ ತಪ್ಪು. ಯಾಕಂದ್ರೆ ಈ ಯುದ್ಧ ನಡೀತಾ ಇರೋದು ಭಾರತದಲ್ಲಿ ಅಲ್ಲ, ಬದಲಾಗಿ ಭಾರತದಿಂದ 4000 ಕಿಲೋಮೀಟರ್ ದೂರದಲ್ಲಿರುವ ಥೈಲ್ಯಾಂಡ್ ದೇಶದಲ್ಲಿ. ಹೌದು, ಥೈಲ್ಯಾಂಡ್ ಹಾಗೂ ಕಾಂಬೋಡಿಯಾ ದೇಶಗಳ ನಡುವೆ ಶಿವನ ದೇಗುಲಕ್ಕಾಗಿ ಯುದ್ಧ ನಡೀತಾ ಇದೆ. ಪುರಾತನ ದೇಗುಲದ ಅಧಿಕಾರಕ್ಕಾಗಿ ಎರಡೂ ದೇಶಗಳು ಕಚ್ಚಾಡುತ್ತಿದ್ದಾವೆ. ಮಿಸೈಲ್ ದಾಳಿ ಶುರುವಾಗಿದೆ. ಥೈಲ್ಯಾಂಡ್ ಅಂತೂ ಅಮೆರಿಕ ನಿರ್ಮಿತ F-16 ಅನ್ನೇ ರಣರಂಗಕ್ಕೆ ಇಳಿಸಿಬಿಟ್ಟಿದೆ. ಅಷ್ಟಕ್ಕೂ ಏನಿದು ಥೈಲ್ಯಾಂಡ್ ಹಾಗೂ ಕಾಂಬೋಡಿಯಾ ದೇಶಗಳ ನಡುವಿನ ಸಮರ? ಶಿವನ ದೇಗುಲಕ್ಕಾಗಿ ಈ ಎರಡು ದೇಶಗಳು ಕಚ್ಚಾಟ ಮಾಡ್ತಾ ಇರೋದು ಯಾಕೆ? ಭಾರತದಿಂದ 4000 ಕಿಲೋಮೀಟರ್ ದೂರದಲ್ಲಿರುವ ಈ ಪ್ರದೇಶದಲ್ಲಿ ಶಿವನ ದೇಗುಲ ಇರೋದಾದರೂ ಹೇಗೆ? ಈ ಶಿವನ ದೇಗುಲದ ಇತಿಹಾಸವೇನು? ಎಲ್ಲವನ್ನ ಡೀಟೇಲ್ ಆಗಿ ತೋರಿಸ್ತೀವಿ ನೋಡಿ. ಯುದ್ಧ ಅನ್ನೋದು ಈಗ ತೀರಾ ಅಂದ್ರೆ ತೀರಾ ಕಾಮನ್ ಆಗಿ ಬಿಟ್ಟಿದೆ. ಯಾವ ದೇಶಗಳ ನಡುವೆ ಯುದ್ಧ ಕೂಡ ಆಗಿ ಹೋಗಬಹುದು. ಯಾವಾಗ ಎಲ್ಲಿ ಯುದ್ಧ ಆಗುತ್ತೆ ಅನ್ನೋದನ್ನ ಹೇಳೋದಕ್ಕೆ ಸಾಧ್ಯವಿಲ್ಲ. ಹೀಗೆ ಯುದ್ಧದ ಕಾರ್ಮೋಡ ಜಗತ್ತನ್ನೇ ಆವರಿಸಿರುವಾಗ ಏಷ್ಯಾ ಖಂಡದಲ್ಲಿ ಯುದ್ಧವೊಂದು ಶುರುವಾಗಿದೆ. ಅದು ಕೂಡ ಅಕ್ಕಪಕ್ಕದ ದೇಶಗಳ ನಡುವಿನ ಕದನ. ಇದು ಯಾವ ದೇಶಗಳು ಅನ್ನೋದನ್ನ ಆರಂಭದಲ್ಲೇ ಹೇಳಿಬಿಟ್ಟಿದ್ದೀವಿ. ಥೈಲ್ಯಾಂಡ್ ಹಾಗೂ ಕಾಂಬೋಡಿಯಾ ನಡುವೆ ನಡೆಯುತ್ತಿರುವ ಯುದ್ಧ ಇದು. ಯುದ್ಧ ಬೇರೆ ಬೇರೆ ಕಾರಣಕ್ಕಾಗಿ ಆಗುತ್ತೆ. ಆದರೆ ಈ ಎರಡು ದೇಶಗಳ ನಡುವೆ ಆಗುತ್ತಿರುವ ಕದನದ ಕಾರಣ ಇದೆಯಲ್ಲ, ಅದು ತುಂಬಾನೇ ಇಂಟ್ರೆಸ್ಟಿಂಗ್ ಆಗಿದೆ. ಈ ಎರಡು ದೇಶಗಳ ನಡುವೆ ಯುದ್ಧ ಆಗ್ತಾ ಇರೋದು ಶಿವನ ದೇಗುಲದ ಕಾರಣಕ್ಕಾಗಿ. ಯಾವ ಮಟ್ಟಿಗೆ ಪರಿಸ್ಥಿತಿ ಹದಗೆಟ್ಟಿದೆ ಅಂದರೆ ಎರಡು ದೇಶಗಳು ಕೂಡ ರಾಯಭಾರಿಗಳನ್ನು ಹೊರಹಾಕಿವೆ. ಇಂತಹ ಸಿಚುವೇಶನ್ ಕ್ರಿಯೇಟ್ ಆಗ್ತಾ ಇದ್ದಂತೆ ಥೈಲ್ಯಾಂಡ್ ಕಾಂಬೋಡಿಯಾದ ಮೇಲೆ ಡ್ರೋನ್ ದಾಳಿ ನಡೆಸಿದೆ. ಹೀಗೆ ಥೈಲ್ಯಾಂಡ್ ಡ್ರೋನ್ ದಾಳಿ ಮಾಡಿದ ಕೂಡಲೇ ಕಾಂಬೋಡಿಯಾ ಕೂಡ ಪ್ರತಿ ದಾಳಿ ಮಾಡೋದಕ್ಕೆ ಶುರು ಮಾಡಿದೆ. ಡ್ರೋನ್ ದಾಳಿಗೆ ಪ್ರತಿಯಾಗಿ ಕಾಂಬೋಡಿಯಾ ಫಿರಂಗಿ ದಾಳಿ ಮಾಡಿತ್ತು. ಹೀಗೆ ಪ್ರತಿ ದಾಳಿ ಮಾಡ್ತಾ ಇರುವ ಈ ಎರಡೂ ದೇಶಗಳು ಕೂಡ ತಮ್ಮ ಗಡಿಗಳನ್ನು ಮುಚ್ಚಿಕೊಂಡಿವೆ. ಸ್ನೇಹಿತರೆ, ನಾವು ಆರಂಭದಲ್ಲೇ ಹೇಳಿದಂತೆ ಥೈಲ್ಯಾಂಡ್ ಹಾಗೂ ಕಾಂಬೋಡಿಯಾ ದೇಶಗಳು ಅಕ್ಕಪಕ್ಕದ ದೇಶಗಳು. ಭಾರತ ಹಾಗೂ ಪಾಕಿಸ್ತಾನ ಯಾವ ರೀತಿ ಗಡಿ ಹಂಚಿಕೊಂಡಿದ್ದಾವೋ ಅದೇ ರೀತಿ ಕಾಂಬೋಡಿಯಾ ಹಾಗೂ ಥೈಲ್ಯಾಂಡ್ ದೇಶಗಳು ಪರಸ್ಪರ ಗಡಿ ಹಂಚಿಕೊಂಡಿವೆ. ಅಕ್ಕಪಕ್ಕದ ದೇಶಗಳಾಗಿರೋದ್ರಿಂದ ಎರಡೂ ದೇಶಗಳು ಕೂಡ ಗಡಿ ಮುಚ್ಚಿಕೊಂಡಿವೆ. ಅಷ್ಟೇ ಅಲ್ಲ, ತಮ್ಮ ನಾಗರಿಕರನ್ನ ದೇಶಕ್ಕೆ ಮರಳಿ ಬರುವಂತೆ ಸೂಚನೆ ನೀಡಿದೆ. ಅಂದ್ರೆ ಕಾಂಬೋಡಿಯಾದಲ್ಲಿರುವ ಥೈಲ್ಯಾಂಡ್ ನಾಗರಿಕರನ್ನ ಥೈಲ್ಯಾಂಡ್ ವಾಪಸ್ ಕರೆಸಿಕೊಳ್ತಾ ಇದ್ರೆ, ಥೈಲ್ಯಾಂಡ್ನಲ್ಲಿರುವ ಕಾಂಬೋಡಿಯಾದ ನಾಗರಿಕರನ್ನ ಕಾಂಬೋಡಿಯಾ ವಾಪಸ್ ಕರೆಸಿಕೊಳ್ತಾ ಇದೆ. ಇನ್ನು ಕಾಂಬೋಡಿಯಾದ ಪ್ರತಿದಾಳಿಗೆ ಥೈಲ್ಯಾಂಡ್ನ 9 ನಾಗರಿಕರು ಸಾವನ್ನಪ್ಪಿದ್ದಾರೆ ಅಂತ ಥೈಲ್ಯಾಂಡ್ ಆರೋಪ ಮಾಡಿದೆ. ಈ 9 ಜನರಲ್ಲಿ 5 ವರ್ಷದ ಬಾಲಕ ಕೂಡ ಇದ್ದಾನೆ ಅಂತ ಥೈಲ್ಯಾಂಡ್ ಆರೋಪ ಮಾಡಿದೆ. ಹೀಗೆ ಕಾಂಬೋಡಿಯಾದ ದಾಳಿಗೆ ಥೈಲ್ಯಾಂಡ್ನಲ್ಲಿ ಸಾವು ನೋವು ಆಗುತ್ತಿದ್ದಂತೆ ಥೈಲ್ಯಾಂಡ್ ರೊಚ್ಚಿಗೆದ್ದಿತ್ತು. ಆಕ್ರೋಶದ ಜ್ವಾಲೆಯಲ್ಲಿ ಕುದಿಯುತ್ತಿದ್ದ ಥೈಲ್ಯಾಂಡ್ BM-21 ಅನ್ನುವ ರಾಕೆಟ್ ಅನ್ನ ಕಾಂಬೋಡಿಯಾದತ್ತ ಸಿಡಿಸೋದಕ್ಕೆ ಶುರು ಮಾಡಿತ್ತು. ಇಷ್ಟಕ್ಕೆ ಸುಮ್ಮನಾಗದ ಥೈಲ್ಯಾಂಡ್ ತನ್ನ ಬಳಿ ಇರುವ ಬ್ರಹ್ಮಾಸ್ತ್ರವನ್ನೇ ಅಖಾಡಕ್ಕೆ ಇಳಿಸಿಬಿಡ್ತು. ಸ್ನೇಹಿತರೆ, F-16 ಯುದ್ಧ ವಿಮಾನದ ಬಗ್ಗೆ ಗೊತ್ತಿರಬಹುದು. ಈ F-16 ಯುದ್ಧ ವಿಮಾನ ಥೈಲ್ಯಾಂಡ್ನ ಬಳಿ ಕೂಡ ಇದೆ. ಇದೇ ಯುದ್ಧ ವಿಮಾನವನ್ನ ಬಳಸಿಕೊಂಡು ಥೈಲ್ಯಾಂಡ್ ಕಾಂಬೋಡಿಯಾದ ಮೇಲೆ ಏರ್ ಸ್ಟ್ರೈಕ್ ಮಾಡಿದೆ. ಈ ದಾಳಿಯಲ್ಲಿ ಥೈಲ್ಯಾಂಡ್ ಕಾಂಬೋಡಿಯಾದ 2 ಮಿಲಿಟರಿ ಕೇಂದ್ರಗಳನ್ನ ಟಾರ್ಗೆಟ್ ಮಾಡಿದೆ. ಥೈಲ್ಯಾಂಡ್ ದಾಳಿಗೆ ಕಾಂಬೋಡಿಯಾದ 2 ಮಿಲಿಟರಿ ನೆಲೆಗಳು ಧ್ವಂಸವಾಗಿದೆ. ಇನ್ನು ಈ ದಾಳಿಯಲ್ಲಿ ಕಾಂಬೋಡಿಯಾದ ಒಬ್ಬ ಯೋಧ ಮೃತಪಟ್ಟಿದ್ದಾನೆ ಅನ್ನುವ ಆರೋಪ ಕೂಡ ಇದೆ. ಹೀಗೆ ಥೈಲ್ಯಾಂಡ್ ದಾಳಿ ಮಾಡ್ತಾ ಇದ್ದಂತೆ ಕಾಂಬೋಡಿಯಾ ಕೂಡ ಥೈಲ್ಯಾಂಡ್ ನಾಗರಿಕರ ಮೇಲೆ ಶೆಲ್ ದಾಳಿ ನಡೆಸಿದೆ. 7 ಸ್ಯಾಂಡ್ಸ್ ಟೂರಿಸಂ ಕಂಪನಿ ಇದೇ ಆಗಸ್ಟ್ 22ಕ್ಕೆ ಮತ್ತೊಂದು ಟೂರ್ ಅನ್ನ ಆಯೋಜನೆ ಮಾಡಿದೆ. ಮಧ್ಯಪ್ರದೇಶಕ್ಕೆ 3 ನೈಟ್ ಹಾಗೂ 4 ಡೇಗಳ ಟ್ರಿಪ್ ಇದಾಗಿದ್ದು ಉಜ್ಜೈನ್, ಮಹಾಕಾಳೇಶ್ವರ್, ಓಂಕಾರೇಶ್ವರ್, ಮಹಾಬಲೇಶ್ವರ್ ಜ್ಯೋತಿರ್ಲಿಂಗ, ಮಹೇಶ್ವರ್, ಮಾಂಡು ಈ ಎಲ್ಲಾ ಸ್ಥಳಗಳನ್ನ ಕೇವಲ 32,200 ರೂಪಾಯಿಯಲ್ಲಿ ತಿರುಗಾಡಿಸಿಕೊಂಡು ಬರ್ತಾರೆ. ಈ ಪ್ಯಾಕೇಜ್ ನಲ್ಲಿ ಫ್ಲೈಟ್ ಟಿಕೆಟ್ಸ್, 3 ಸ್ಟಾರ್ ಹೋಟೆಲ್ ನಲ್ಲಿ ಸ್ಟೇ, ಆಲ್ ಮೀಲ್ಸ್, VIP ದರ್ಶನದ ಟಿಕೆಟ್ಸ್, AC ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ, ಆಟೋ ಚಾರ್ಜಸ್, 24/7 ಟೂರ್ ಮ್ಯಾನೇಜರ್ ಅಸಿಸ್ಟೆನ್ಸ್, ಸ್ಪೆಷಲ್ ಕೇರ್ ಫಾರ್ ಸೀನಿಯರ್ ಸಿಟಿಜನ್ಸ್ ಎಲ್ಲವೂ ಇರುತ್ತೆ. ಕೆಲವು ಸೀಟುಗಳು ಮಾತ್ರ ಲಭ್ಯ ಇರೋದು. ಆಸಕ್ತರು ಈ ಕೆಳಗಿನ ಕಾಂಟ್ಯಾಕ್ಟ್ ನಂಬರ್ಗೆ ಈಗಲೇ ಕಾಲ್ ಮಾಡಿ ನಿಮ್ಮ ಸೀಟನ್ನು ಬುಕ್ ಮಾಡಿಕೊಳ್ಳಿ.
ಹೀಗೆ ಪರಸ್ಪರ ಈ ಎರಡು ದೇಶಗಳು ಶಿವನ ದೇಗುಲಕ್ಕಾಗಿ ಕಾದಾಟ ಮಾಡ್ತಾ ಇದ್ದಾವೆ. ಇಷ್ಟೆಲ್ಲ ಆಗುವಾಗ ನಿಮ್ಗೊಂದು ಅನುಮಾನ ಮೂಡಿರಬಹುದು, ಇಲ್ಲಿ ದಾಳಿ ಶುರು ಮಾಡಿದ್ದು ಯಾರು, ಮೊದಲು ಕಾಲ್ ಕೆರೆದು ಕದನಕ್ಕೆ ಕಾರಣವಾಗಿದ್ದು ಯಾರು ಅನ್ನುವ ಪ್ರಶ್ನೆ ಮೂಡಿರಬಹುದು. ಸ್ನೇಹಿತರೆ, ಒಂದು ವಿಚಾರ ನಿಮ್ಗೆ ಇಲ್ಲಿ ಗೊತ್ತಿರಬೇಕು. ಈ ಶಿವನ ದೇಗುಲದ ವಿವಾದ ಶುರುವಾಗಿದ್ದು ಇಂದು ನಿನ್ನೆಯಂದಲ್ಲ. ಹಾಗಂತ ದೇವಾಲಯದ ವಿವಾದವೇ ಇದಕ್ಕೆ ಕಾರಣ ಅಂತಲ್ಲ. ಎರಡು ದೇಶಗಳ ನಡುವೆ ಗಡಿಯ ಸಮಸ್ಯೆ ತುಂಬಾ ಹಿಂದಿನಿಂದಲೂ ಕೂಡ ಇದೆ. ವಿವಾದಿತ ಗಡಿಯ ಹಿಡಿತಕ್ಕೆ ಎರಡು ದೇಶಗಳು ಕೂಡ ಆಗಾಗ ಸಂಘರ್ಷಕ್ಕೆ ಇಳಿಯುತ್ತವೆ. ಅದರಲ್ಲೂ ಕಾಂಬೋಡಿಯಾವಂತೂ ವಿವಾದಿತ ಗಡಿ ಭಾಗದಲ್ಲಿ ಭಾರಿ ಪ್ರಮಾಣದ ಶಸ್ತ್ರಾಸ್ತ್ರಗಳನ್ನು ಸಜ್ಜುಗೊಳಿಸಿಕೊಂಡು ಇಟ್ಟಿದೆ. ಸೇನೆಯ ನಿಯೋಜನೆಯನ್ನ ಕೂಡ ಹೆಚ್ಚು ಮಾಡಿದೆ. ಯಾವಾಗ ಕಾಂಬೋಡಿಯಾ ಸೇನೆ ನಿಯೋಜನೆಯನ್ನ ಹೆಚ್ಚು ಮಾಡ್ತೋ ಆಗ ಥೈಲ್ಯಾಂಡ್ನ ಪಿತ್ತ ನೆತ್ತಿಗೇರಿದೆ. ಸೇನಾ ನಿಯೋಜನೆಯನ್ನ ಕಡಿಮೆ ಮಾಡುವಂತೆ ಥೈಲ್ಯಾಂಡ್ ಕಾಂಬೋಡಿಯಾ ದೇಶಕ್ಕೆ ಒಂದು ರೀತಿ ಎಚ್ಚರಿಕೆ ಕೊಟ್ಟಿತ್ತು. ಆದರೆ ಈ ಎಚ್ಚರಿಕೆಗೆ ಕಾಂಬೋಡಿಯಾ ಬಗ್ಲೇ ಇಲ್ಲ. ಥೈಲ್ಯಾಂಡ್ ಎಚ್ಚರಿಕೆ ಕೊಡ್ತಾ ಇದ್ದಂತೆ ಹಿಂದೆ ಮುಂದೆ ನೋಡದ ಕಾಂಬೋಡಿಯಾ ರಾಕೆಟ್ ದಾಳಿ ಮಾಡೋದಕ್ಕೆ ಶುರು ಮಾಡಿಬಿಟ್ಟಿತ್ತು. ಇಲ್ಲಿಂದ ಸಂಘರ್ಷ ಶುರುವಾಗಿದ್ದು ಅನ್ನುವ ಮಾತುಗಳಿದೆ. ಇನ್ನು ಈ ಶಿವನ ದೇಗುಲದ ಬಗ್ಗೆ ನೋಡೋದಾದರೆ, ಈ ಶಿವನ ದೇಗುಲವನ್ನ ಕಟ್ಟಿಸಿದ್ದು ಖಮೇರ್ ರಾಜವಂಶದ ಸೂರ್ಯವರ್ಮ ಅನ್ನುವ ಅರಸ. ಬರೋಬ್ಬರಿ 11 ಶತಮಾನದ ಹಿಂದೆ ನಿರ್ಮಾಣವಾದ ದೇಗುಲವಿದು. ಆದರೆ ಈ ದೇಗುಲ ಎರಡು ದೇಶಗಳ ಗಡಿ ಪ್ರದೇಶದಲ್ಲಿದೆ. ಇದೇ ಕಾರಣಕ್ಕಾಗಿ ವಿವಾದ ಎದ್ದಿರೋದು. ಸ್ನೇಹಿತರೆ, ಕಾಂಬೋಡಿಯಾ ಹಾಗೂ ಥೈಲ್ಯಾಂಡ್ ದೇಶದಲ್ಲಿ ಬೌದ್ಧ ಧರ್ಮವನ್ನ ಹೆಚ್ಚಾಗಿ ಆಚರಣೆ ಮಾಡ್ತಾರೆ. ಆದರೆ ಹಿಂದಿನ ಕಾಲದಲ್ಲಿ ಈ ಎರಡೂ ದೇಶಗಳು ಕೂಡ ಹಿಂದೂ ದೇಶಗಳಾಗಿದ್ದವು. ಜಗತ್ತಿನ ಅತಿ ದೊಡ್ಡ ಹಿಂದೂ ದೇವಾಲಯ ಇರೋದು ಕೂಡ ಕಾಂಬೋಡಿಯಾ ದೇಶದಲ್ಲಿ. ಥೈಲ್ಯಾಂಡ್ನ ಬೀದಿ ಬೀದಿಗಳಲ್ಲಿ ಗಣೇಶನ ಪ್ರತಿಮೆಗಳು ನಿಮಗೆ ಕಾಣೋದಕ್ಕೆ ಸಿಗ್ತಾವೆ. ಥೈಲ್ಯಾಂಡ್ ದೇಶಕ್ಕೋದ್ರೆ ಭಾರತದಲ್ಲೇ ಇರುವಂತೆ ಫೀಲ್ ಆಗುತ್ತೆ. ಈಗ ಬೌದ್ಧ ಧರ್ಮವನ್ನ ಆಚರಣೆ ಮಾಡ್ತಾ ಇದ್ರೂ ಕೂಡ ಹಿಂದೂ ಧರ್ಮಕ್ಕೆ ಸಂಬಂಧಪಟ್ಟ ಹಲವು ದೇವಾಲಯಗಳು ಅಲ್ಲಿದೆ. ಆದರೆ ಈ ಶಿವನ ದೇವಾಲಯ ಗಡಿಯ ಮಧ್ಯಭಾಗದಲ್ಲಿರೋದ್ರಿಂದ ಎರಡು ದೇಶಗಳು ಕೂಡ ನಮಗೆ ಸೇರಬೇಕು ಅಂತ ಕಚ್ಚಾಟ ಮಾಡ್ತಾ ಇವೆ. ಹಿಂದೆ ರಾಜವಂಶಸ್ಥರ ಆಡಳಿತಕ್ಕೆ ಒಳಪಟ್ಟ ಈ ಪ್ರಾಂತ್ಯ ಮುಂದೆ ಫ್ರೆಂಚರ ಆಡಳಿತಕ್ಕೆ ಬರುತ್ತೆ. ಫ್ರೆಂಚರು ಈ ದೇಶಗಳನ್ನು ಬಿಟ್ಟು ಹೋಗುವಾಗ ಗಡಿಯನ್ನ ಗುರುತಿಸಿ ಹೋಗಿದ್ರು. ಅಲ್ಲಿಂದಲೂ ಈ ಗಡಿ ಗಲಾಟೆ ನಡೆಯುತ್ತಲೇ ಇದೆ. ಅದರಲ್ಲೂ ಪ್ರಮುಖವಾಗಿ 2008ರಲ್ಲಿ ಕಾಂಬೋಡಿಯಾ ಈ ಗಡಿ ಪ್ರದೇಶದಲ್ಲಿರುವ ಶಿವನ ದೇವಾಲಯ ತನಗೆ ಸೇರಬೇಕು ಅಂತ ನೋಂದಣಿ ಮಾಡೋದಕ್ಕೆ ಮುಂದಾಗಿತ್ತು. ಇಲ್ಲಿಂದ ವಿವಾದ ಹೆಚ್ಚಾಗುತ್ತೆ. 2011ರಲ್ಲಿ ಕೂಡ ಇದೇ ದೇಗುಲದ ವಿಚಾರವಾಗಿ ಸಂಘರ್ಷ ನಡೆಯುತ್ತೆ. ಅಂದು ನಡೆದ ಸಂಘರ್ಷದಲ್ಲಿ 15 ಜನ ಮೃತಪಟ್ಟಿದ್ರು. ಹೀಗೆ ಈ ಗಡಿಗಲಾಟೆ ಮುಂದುವರಿಯುತ್ತಲೇ ಬಂದಿದೆ. ಇಲ್ಲಿ ಕಾಂಬೋಡಿಯಾ ಖಮೇರ್ ಸಾಮ್ರಾಜ್ಯದ ಗಡಿಯನ್ನ ಉಲ್ಲೇಖಿಸಿ ವಾದ ಮಾಡುತ್ತೆ. ಆದರೆ ಥೈಲ್ಯಾಂಡ್ ಫ್ರೆಂಚರು ಕೊಟ್ಟ ನಕ್ಷೆಯ ಬಗ್ಗೆ ವಾದ ಮಾಡುತ್ತೆ. ಈ ಎರಡು ನಕ್ಷೆಗಳನ್ನು ಇಟ್ಕೊಂಡು ಎರಡು ದೇಶಗಳು ದೇಗುಲ ನಮಗೆ ಸೇರಿದ್ದು ಅಂತ ವಾದ ಮಾಡುತ್ತಲೇ ಇದೆ. ಇನ್ನು ಮತ್ತೊಂದು ವಿಚಾರ ನಿಮಗೆ ಗೊತ್ತಿರಬೇಕು. ಇದು ನಿರ್ಮಾಣವಾಗಿದ್ದು ಶಿವನ ದೇವಾಲಯದ ರೂಪದಲ್ಲಾದರೂ ಮುಂದೆ ಇದನ್ನ ಬೌದ್ಧ ದೇವಾಲಯವಾಗಿ ಮಾರ್ಪಾಡು ಮಾಡಲಾಗಿತ್ತು. ಖಮೇರ್ ಸಾಮ್ರಾಜ್ಯ ಆರಂಭಿಕವಾಗಿ ಹಿಂದೂ ಸಾಮ್ರಾಜ್ಯವಾಗಿದ್ರು. ಮುಂದೆ ಬೌದ್ಧ ಧರ್ಮವನ್ನ ಸ್ವೀಕಾರ ಮಾಡುತ್ತೆ. ಹೀಗಾಗಿ ಶಿವನ ದೇವಾಲಯಗಳು ಮುಂದೆ ಬುದ್ಧನ ದೇವಾಲಯಗಳಾಗಿ ಮಾರ್ಪಾಡಾಗಿದ್ದು ಕೂಡ ಇದೆ. ಹೀಗೆ ಎರಡು ದೇಶಗಳಲ್ಲಿ ಕೂಡ ಐತಿಹಾಸಿಕ ದೇಗುಲಗಳಿದೆ. ಭಾರತದಲ್ಲಿ ಎಷ್ಟು ಪುರಾತನವಾದ ದೇವಾಲಯಗಳಿದ್ದಾವೋ ಅಷ್ಟೇ ಪುರಾತನವಾದ ದೇವಾಲಯಗಳು ಕಾಂಬೋಡಿಯಾ ಹಾಗೂ ಥೈಲ್ಯಾಂಡ್ ದೇಶದಲ್ಲಿದ್ದಾವೆ. ಅದೇನೇ ಇರಲಿ, ಈಗ ಈ ಐತಿಹಾಸಿಕ ದೇವಾಲಯವೇ ಸಂಘರ್ಷಕ್ಕೆ ಕಾರಣವಾಗಿದ್ದು ಮಾತ್ರ ದುರಂತ. ಸದ್ಯಕ್ಕೆ ಈ ಸಂಘರ್ಷ ಎಲ್ಲಿ ಹೋಗಿ ನಿಲ್ಲುತ್ತೆ ಅನ್ನೋದು ಮಾತ್ರ ಗೊತ್ತಿಲ್ಲ. ಪೂರ್ಣ ಪ್ರಮಾಣದ ಯುದ್ಧವಾದರೆ ಐತಿಹಾಸಿಕ ದೇವಾಲಯಗಳು ಈ ಸಂಘರ್ಷಕ್ಕೆ ಬಲಿಯಾಗುವ ಸಾಧ್ಯತೆ ಇದೆ. ಯುದ್ಧದ ಬದಲು ಮಾತುಕತೆ ನಡೆಸಿ ಎಲ್ಲವನ್ನ ಸರಿಪಡಿಸುವ ಕೆಲಸ ಮಾಡಬೇಕಾಗಿದೆ. ಮುಂದೆ ಈ ವಿಚಾರದಲ್ಲಿ ಏನೆಲ್ಲ ಬದಲಾವಣೆ ಆಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಶಿವನ ದೇಗುಲದ ಬಗ್ಗೆ ಆಗ್ತಾ ಇರುವಂತ ಸಂಘರ್ಷದ ಕುರಿತು ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ.